ಕುಂಬಳಕಾಯಿ ನೋಡೇ ಇರಲ್ಲ ನಾವು. 10 ಅಡಿ 20 ಅಡಿ 800 ಅಡಿ ಎಲ್ಲ ಆರದಲ್ಲ ಇದು. ಮೇಡ್ ಇನ್ ಇಂಡಿಯಾ. ಇಂಗ್ಲಿಷ್ ಕಲಿಬೇಕು, ಆ ಲ್ಯಾಂಗ್ವೇಜ್ ಈ ಲ್ಯಾಂಗ್ವೇಜ್ ಕಲಿಬೇಕು ಅಂತ ಆಲ್ಮೋಸ್ಟ್ 20+ ಇಯರ್ಸ್ ಏನಂತಾರೆ ಅದೇ ಗೊತ್ತಿಲ್ಲ. ಬ್ರಾಂಕಲ್ ಇದೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯುವ ಪ್ರಪಂಚ. ಇವತ್ತು ನಾವು ಕರ್ಕೊಂಬಂದಿರೋದು ನಿಮ್ಮನ್ನ ICAR ಅವ್ರ ಕಡೆಯಿಂದ ಆಯೋಜಿಸಿರುವಂತಹ 2025ನೇ ಮೇಳಕ್ಕೆ ಬಂದಿದ್ದೀವಿ. ನಾವು ಇವತ್ತು ನಮ್ಮ ಜೊತೆ ಅಭಿಷೇಕ್ ಅವರಿದ್ದಾರೆ. ನೋಡ್ಬೋದು ನೀವೇನೆ, ನಮ್ದು ಹಳೆ ಫ್ರೆಂಡ್ ಇವರು, ಅಂದ್ರೆ ಫಸ್ಟ್ನೇ ಫ್ರೆಂಡು. ಹೆಂಗೆ ನೋಡ್ಕೊಂಡು ಹೋಗೋಣ ಬನ್ನಿ. ನೀವೆಲ್ಲ ಆ್ಯಕ್ಚುಯಲ್ ಆಗಿ ನೋಡ್ಬೋದು, ಇದೇ ಎಂಟ್ರೆನ್ಸು ತೋಟಗಾರಿಕೆ ಮೇಳದ್ದು 2025 ಇದು. ಇದೆಲ್ಲ ಫುಲ್ಲು ICAR ಅವರು ಇದು ಮಾಡಿರೋದು. ನೋಡಿ ಇಲ್ಲಿ ಪ್ರತಿಯೊಂದು ಊರಿಂದ ಬಂದಿದ್ದಾರೆ. ಅಂದರೆ ಹೆಂಗೆ ಅಂತಂದರೆ ಇವಾಗ ಬೆಂಗಳೂರಿಂದ ಇರ್ಬೋದು, ಕರ್ನಾಟಕ ಆಗಿರ್ಬೋದು, ಲಕ್ನೋ, ವಾರಣಾಸಿ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ನೋಡಿ ಇಲ್ಲಿ ಪ್ರತಿಯೊಂದ್ರದ್ದು ಡೆಮೋ ಐತೆ. ಇಲ್ಲಿ ವಾರಣಾಸಿ ನೋಡಿ, ಟ್ರೆಂಡಿಂಗಲ್ಲಿರೋ ವಾರಣಾಸಿ. ಇಲ್ಲಿ ಏನೇನಿದೆ ಅಂತಂದರೆ ಕಾಶಿ, ಅಮನ್, ಏನೋ ಟೊಮೊಟೊಗಳು ಅವೆಲ್ಲ ಇಲ್ಲಿ ಎಲ್ಲ. ಇದು ನೋಡು, ಜಾಕ್ ಫ್ರೂಟು, ಸಿಂಧೂರ್ ಜಾಕ್ ಫ್ರೂಟ್ ಅಂತ. ಜಾಕ್ ಫ್ರೂಟ್ಸ್, ಕಲ್ಲಿಕಟ್. ಇಲ್ಲಿ ಇನ್ಫಾರ್ಮೇಶನ್ ಜಾಸ್ತಿ ಸಿಗುತ್ತೆ. ಇದು ನೋಡಬಿ, ಡೈರೆಕ್ಟ್ ಪೌಡ್ರು, ವೆನಿಲಾ ಪೌಡ್ರು, ಪೈನಾಪಲ್ ಪೌಡರು, ಸ್ಪೈಸಿ ಪೆಪ್ಪರ್ ಪೌಡರ್, ಕೊಕೊನಟ್ ವಾಟರ್. ಏನು ಅಂದ್ರೆ ಪೌಡರ್, ರೆಡಿ ಪೌಡರ್ ಮಿಕ್ಸ್ ಮಾಡ್ಕೊಂಡು ಇದು ಮಾಡೋ ಥರ ಫ್ರೂಟ್ ಯೂಸ್ ಮಾಡಿ ಮಾಡಿರೋದು. ವೈನು, ಪೊಮ್ಯಾಗ್ರನೇಟ್ ಜ್ಯೂಸು, ಮಶ್ರೂಮ್ಸ್ ಅಲ್ವಾ ಇದು ಬಿ? ಮಶ್ರೂಮ್. ಇದು ಏನು ಕಾಲಿಫ್ಲವರ್ ಏನೋ? ಇದು ಕಾಲಿಫ್ಲವರ್. ಆ ಕಡೆನೂ ಕಾಲಿಫ್ಲವರ್. ಒಂದೊಂದು ಥರ ಇಟ್ಟವ್ರೆ. ಎಲ್ಲ ಬೇರೆ ಬೇರೆ. ಇದು ನೋಡು, ಪಿಂಕ್ ಐತೆ, ಅದು ನೋಡ್ರಿ ಒಂಥರ ಐತೆ. ಕಲರ್ ಮಶ್ರೂಮ್. ಚೆಂಡುವ. ಇದು ನೌಕೋಲ್. ನೌಕಲ್ ಇಂಗ್ಲಿಷ್ ಅಲ್ಲಿ ಏನಂತಾರೆ ಅದೇ ಗೊತ್ತಿಲ್ಲ. ಬ್ರಾಂಕಲ್ ಇದೆ. ಯಾರಿಗಾರು ಗೊತ್ತಿರ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ. ಅದನ್ನ ಕನ್ನಡದಲ್ಲಿ ನೌಕೋಲ್ ಅಂತಾರೆ. ಮತ್ತೆ ಇನ್ನೊಂದೇನಂತಾರಲ್ಲ, ಗೆಡ್ಡೆಕೋಸು. ಎಲ್ಲ ಬೆಂಗಳೂರವರು ಇಲ್ಲಿರೋರು. ಓ, ಇದ್ರಲ್ಲಿ ಮೆಣಸಿನ್ಕಾಯಿ ಎಲ್ಲ ಎಷ್ಟವೆ. F1 ಹೈಬ್ರಿಡ್ ಎಲ್ಲ ಇವೆಲ್ಲ. ಲ್ಯಾಂಗ್ವೇಜ್ ಇಂಗ್ಲಿಷ್ ಕಲಿಬೇಕು, ಆ ಲ್ಯಾಂಗ್ವೇಜ್ ಈ ಲ್ಯಾಂಗ್ವೇಜ್ ಕಲಿಬೇಕು ಅಂತ ಏನು ಬರಲ್ಲ ಅನ್ಸ್ತಾ ಇದೆ ನನ್ನ ಪ್ರಕಾರ. ಯಾವುದೇ ಕೆಲ್ಸಕ್ಕೆ ಹೋದ್ರು ಲೈಟ್ ಆಗಿ ಅವ್ರಿಗೆ ಬ್ಯಾಲೆನ್ಸ್ ಮಾಡೋಕೆ ಸಾಕು ಅನ್ಸ್ತಾ ಇದೆ. ಈಗ ಎಷ್ಟೋ ಜನ ಮಾಡ್ತಾನೆ ಈ ಇಂಗ್ಲೀಷಲ್ಲಿ ಅನ್ಕೊಂಡು ಮುಗ್ದಾಯ್ತು. ಏನು ಸರ್ ಇದು? ಹನಿ ಅರ್ಧ kg 300 ರೂಪಾಯಿ ಅಂತ. ಇದು ನ್ಯಾಚುರಲ್. ಹಾಂ, 100% ಪ್ಯೂರ್. ಟೇಸ್ಟ್ ನೋಡ್ತಾ? ಮೋಸ್ಟ್ ಕಾಂಟ್ರವರ್ಷಿಯಲ್ ಇದು ಡ್ರೋನು. ನಂದು ಡ್ರೋನು 10 ಅಡಿ 20 ಅಡಿ 800 ಅಡಿ ಎಲ್ಲ ಆರದಲ್ಲ ಇದು. ಎಷ್ಟು ಅಡಿ ಆರುತ್ತಪ್ಪಿ? ಪ್ರೊಪೆಲ್ಲರ್ಸ್, ರೆಡ್ ವಿಂಗ್. ಇವೆಲ್ಲ ಅಗ್ರಿಕಲ್ಚರಲ್ ಅವ್ರಿಗಲ್ವಾ. ಇದು ಡ್ರಿಪ್ ಟೈಪ್ ಐತೆ, ಡ್ರಿಪ್ ಪೈಪ್ ಲೈನ್ ಐತೆ, ಡ್ರಿಪ್ಪರ್ಸ್ ಐತೆ. ಇಲ್ಲಿ ಫುಲ್ಲಿ ಆಟೋಮೆಟಿಕ್ ಸಿಸ್ಟಮ್ಸ್ಗಳನ್ನೆಲ್ಲ ಇಲ್ಲಿ ಇಟ್ಟವ್ರೆ. ವಯಸ್ಸಾಗಿರೋರು ನೋಡ್ಲೇಬೇಕು ಇದನ್ನ. ಏನಂತಂದ್ರೆ ಮಸಾಜರ್ ಅಂತೆ. ಬನ್ನಿ ನೋಡೋಣ. ಇದು ಆ ಥರ ಸಾಕು. ಮಂಡಿ ನೋವು, ಕಾಲು ನೋವು, ಕೈ ನೋವು, ಬೆನ್ನು ನೋವು, ತಲೆನೋವು, ಕಣ್ಣು ನೋವು, ಎಲ್ಲ ನೋವು ಒಂದೇ. ಅದೇ ಮಸಾಜ್ ಮಾಡ್ಕೊಂಡ್ರೆ ಎಲ್ಲ. ನಿನ್ನ ಫೇವ್ರೇಟು ಬುಕ್ಗಳು? ನಾನು ಆ ಚಿಕ್ಕ ವಯಸ್ಸಲ್ಲಿ ಲಾಟ್ ಓದಿ ಸಾಕ್ಬಿಟ್ಟು ಒಂದು ಬುಕ್, ನ್ಯೂಸ್ ಪೇಪರ್, ಬುಕ್, ಮೀಡಿಯಾ ಟುಡೇ. ಸರ್ ಬೆಂಗಳೂರಣ್ಣ? ಬೆಂಗಳೂರು ಸೇಲ್ಗಣ. ಇದು ಬಂದ್ಬಿಟ್ಟು ನಮ್ಮ ಅಪ್ಕಮಿಂಗ್ ಎಕ್ಸಿಬಿಷನ್ ಇದೆ ಆಗಸ್ಟ್ 1st. ಇಲ್ಲಿ DIC ಬೆಂಗಳೂರು ಎಕ್ಸಿಬಿಷನ್ ಸೆಂಟರ್. ಇಲ್ಲಿ ಹೌದಾ? ಆಗಸ್ಟ್ 1. Registration will be there, but there is no charges for the registration. Free registration. You can come, and like more than 20 countries they are participating. ಯಾವತ್ತು ಅಂತ ಹೇಳಿದ್ರೆ ಡೇಟ್? ಆಗಸ್ಟ್ 1 and 2. ಓಕೆ. BIC ನಡೀತಾ ಇರೋದು ಆಗಸ್ಟ್ 1, 2 ಮತ್ತು 3ಗೆ. ಅಗ್ರಿಟೆಕ್ ಯೂಟ್ಯೂಬ್ ಸರ್. YouTube. Which channel? ಯುವ ಪ್ರಪಂಚ. ಪ್ಲೀಸ್ ಸಬ್ಸ್ಕ್ರೈಬ್. We have media.
ಮೀಡಿಯಾ ಸ್ಮಾಲ್ ಚಾನಲ್ಸ್ ಅಭಿ ಕ್ರಾಫ್ಟ್ಗಳು ಮಾಡ್ಬಿಟ್ಟವ್ರೆ. ನಾವು ಪೇಪರಲ್ಲಿ ಮಾಡೋಕೆ ಹೇಳ್ತೀವಿ, ಇಲ್ಲಿ ನೋಡಿಲಿ ಹಣ್ಣಲ್ಲೆಲ್ಲ ಅಂಕಲ್ ಫೋಟೋ ತೆಗಿತವ್ರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಶೂಟ್ ಮಾಡ್ತಾ ಇರೀರಿಯಪ್ಪ. ಆಂಟಿ ಬೇರೆ ಮಾಡ್ಕೊಂತವ್ರೆ. ಬಿಡ್ರಿ ಬಿಡ್ರಿ. ಬದನೆಕಾಯಲ್ಲಿ ಮಾಡಿರ್ಬೋದು. ಅಲ್ಲಿ ನೋಡ್ಬೋದು ತಾಯಿ ಮಗಂದು ಸಂಬಂಧ ಹೆಂಗ್ ಬಿಡಿಸವ್ರೆ ನೋಡಿ ಇಲ್ಲಿ. ನೋಡಿ ಮಿಕ್ಕಿ ಮೌಸು ಅದೇನ ಬಿ ಸ್ವಾನ ಡಕ್ಕ ಡಕ್ಕೆ ಅಲ್ಲಿ ಡೀರು ಸಲ್ಮಾನ್ ಖಾನ್. ಸಲ್ಮಾನ್ ಖಾನ್ ಇಲ್ಲೋ ಜಿಂಕೆ. ಮೀನು ನೋಡ್ಬೋದು. ಇದು ಕುಂಬಳಕಾಯಲ್ಲಿ ಮಾಡಿರೋದು ಇದು ಮೀನು. ಮತ್ತು ಇದು ಕಲಂಗರಿ ಹಣ್ಣು ಮೀನು. ಇದು ಬೂದ್ ಕುಂಬಳಕಾಯಿ ಅಲ್ವಾ ಇದು? ಬೂದ್ ಕುಂಬಳಕಾಯಿ ಅದು ಕುಂಬಳಕಾಯಿ. ಅದು ಕುಂಬಳಕಾಯಿ. ಇದು ಕುಂಬಳಕಾಯಿನೇ. ಗೊತ್ತಾ ನಿಮ್ಗೆ? ಬ್ಯಾಲ್ದಣ್ಣು. ನಿಮಗೆ ಬ್ಯಾಲ್ದಣ್ಣಿನ ಜ್ಯೂಸ್ ಕೊಡ್ತೀನಿ ಬನ್ನಿ ಇಲ್ಲಿ. ಬೆಲ್ದಂಡು ಜ್ಯೂಸ್ ಬೈ ಮಾಡ್ತಾ ಇದ್ದಾರೆ ಶಿವಾಸರು. ಎಷ್ಟಣ್ಣ? ಒಂದು ಜಾಸ್ತಿ ಆಯ್ತಲ್ಲಣ್ಣ, 50 ರೂಪಾಯಿ. ಹೆಸರುಗಡದಲ್ಲಿ ಸಿಗೋದು ಬೆಲ್ದಂಡು. ಚೆನ್ನಾಗಿ ಇದ್ದಾರೆ. ಬೆಸ್ಟಿದೆ. ಚೆನ್ನಾಗೈತೆ. ಚೆನ್ನಾಗಿದೆ. ಯಾಕಂದ್ರೆ ನಮ್ಮ ಬೆಲ್ಲ ಕನ್ನಡ use ಮಾಡಿದ್ದಾರೆ. ಗೊತ್ತಾಗ್ಬೋದು. ಚೆನ್ನಾಗಿಲ್ಲ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇಷ್ಟಪಡ್ತೀನಿ. ಅಲ್ಲಿದೆ ಮ್ಯಾಜಿಕ್ ಬುಕ್ಸ್, ಕನ್ನಡ ಕಾಗುಣಿತ ಪುಸ್ತಕ. ನಮ್ಮ ಪ್ರೀತಿಯ ಜಾಗ. ಬೆಂಗಳೂರವ್ರಿಗೆ ಬೇಕಾಗಿರೋದು ಇದು ಬುಕ್ಕು. ರೀಯೂಸಬಲ್ ಬುಕ್ಕು. ಎಷ್ಟಣ್ಣ? 150. ಚೆನ್ನಾಗಿದೆ. ಮೇಡ್ ಇನ್ ಇಂಡಿಯಾ. ಮೇಡ್ ಇನ್ ಇಂಡಿಯಾ. ಸನ್ ಗ್ಲಾಸ್ ಎಲ್ಲ ಇದೆ. ಸನ್ ಗ್ಲಾಸು ಅದು ನೈಟ್ ವಿಷನ್ದು. ಇದು ನೋಡಿ ಟೇಪು. ಅದೇ ವಾಟರ್ ಪ್ರೂಫ್ ಕಾರ್ಗೆಲ್ಲ ಅಂಟಿಸ್ತಾರೆ ಗೊತ್ತಾ ಫೇಸ್ಬುಕ್ಕಲ್ಲಿ. ಚೈನೀಸ್ ಅವರು ನೀರು ಬರೆದು ನೀರು ಬರ್ತಿದ್ದಂಗೆ ಮೋರಿ ಮುಚ್ಚೋದು ಎಲ್ಲ ಮಾಡ್ತಾರ. ಅದೇ ಎಲ್ಲಿ ಕುಯ್ದ್ಬಿಟ್ಟು ಸಡನ್ನಾಗಿ ಅಂಟಿಸ್ಬಿಟ್ಟು. ಇಲ್ಲಿ ನೋಡಿ ಏನೋ ಐತೆ. ಇಲ್ಲಿ ನೋಡ್ತಾ ಇರೋದು ವಿಡಿಯೋ ನೋಡ್ರಿ. ವಿಡಿಯೋ ತೋರಿಸಿ. ವಿಡಿಯೋ ಎಲ್ಲ ಬಿಟ್ಟಿದ್ದಾರೆ. ಮನುಷ್ಯನಿಗೆ ಕೆಲಸ ಕಮ್ಮಿ ಮಾಡಿ ಅವೇ ಕೆಲಸ ಮಾಡುತ್ತೆ. ಮನುಷ್ಯ ಕುತ್ಕೊಂಡು ನೋಡಿದ್ರೆ ಸಾಕು, 50 ವರ್ಷ ಲೈಫ್ ಸ್ಪ್ಯಾನ್ ಆಗುತ್ತೆ ಒಂದು. ಪರವಾಗಿಲ್ಲ ಬೇ. ಅಂದ್ರೆ ಏನಿಲ್ಲ, ಇದೇ ಥರ ಮುಂದೊಂದು ದಿನ ಇನ್ನೊಂದು 20 ವರ್ಷದಲ್ಲಿ ಎಲ್ಲ ಮಿಷಿನೇ ಬಂದ್ಬಿಟ್ರೆ ಮನುಷ್ಯದ ಇನ್ನೇನಿರಲ್ಲ. ಮದುವೆ ಮಾಡ್ಕೋ, ಮಕ್ಕಳು ಮಾಡ್ಕೋ, ಅಷ್ಟೇನೆ. ಎಲ್ಲ ಮಿಷಿನೇ ನೋಡ್ಕೊಂತದೆ. ನಮಸ್ತೆ, ನನ್ನ ಹೆಸರು ಅನಿಲ್ ಅಂತ ಅಂದ್ಬಿಟ್ಟು ಆಟೋಮೇಟೆಡ್ ವೆದರ್ ಫೈಲೋ ಕಂಪ್ನಿಯಿಂದ. ಸೊ ಇದು ಒಂದು ಆಟೋಮೇಟೆಡ್ ಕೈರೋ ಅಂತ ಡಿವೈಸು. ಇದೇನು ಮಾಡ್ತಿದೆ ನಮಗೆ ಫಾರ್ಮರ್ಸ್ಗೆ ಯುಕ್ರೇಟ್ ಇರಿಗೇಷನ್ ಮಾಡಲಿಕ್ಕೆ, ಪೆಸ್ಟ್ ಡಿಸೀಸ್ ಪ್ರಿಡಿಕ್ಷನ್ನು. ಸೊ ಈ ಬೇಸಿಗೆ ಅಂದರೆ ಫಾರ್ಮರ್ಸ್ಗಾದರೂ ಎಲ್ಲರಿಗೂ ಈಗ ನಾರ್ಮಲಾಗಿ ಫಾರ್ಮರ್ಸು ಟೊಮೊಟೊ ಕ್ರಾಪ್ಸು ಯಾವುದೇ ಕ್ರಾಪ್ಸ್ ಬಿಡಿದ್ರು ಇರಿಗೇಷನ್ 1 hour 2 hours ಅಂತ ಬಿಡ್ತಿದ್ದಾರೆ. ಈ ಕರೆಂಟ್ ಅಭಾವದಿಂದ ಏನಾಗ್ತಿದೆ, ಸಾಯಿಲ್ ಮಾಯ್ಚರ್ಸಿಂದ ನಮಗೆ ಬಿಡಬೇಕು ಅಂತಲೇ ಬಿಡ್ತಿದ್ದಾರೆ. ಆದರೆ ಮಾಯ್ಚರ್ ಎಷ್ಟಿದೆ ಅಂತ ಗೊತ್ತಾಗ್ತಿಲ್ಲ. ಇಲ್ದಿರೋ ಸಾಯಿಲ್ ಮಾಯ್ಚರ್ ಟೆನ್ಷನ್ ಮೀಟರ್ಸ್ ಯೂಸ್ ಮಾಡಿಕೊಂಡು ಇದು ನಮ್ಮ ಮೊಬೈಲ್ಗೆ ಅಪ್ಲಿಕೇಶನ್ ಬರುತ್ತೆ. ಅಪ್ಲಿಕೇಶನಲ್ಲಿ ನೀರು ರಿಕ್ವೈರ್ಮೆಂಟ್ ಇದೆಯಾ ಇಲ್ವಾ, ಸೊ ಇತ್ತು ಅಂದರೆ ಮಾಯ್ಚರ್ ಲೆವೆಲ್ ಡ್ರೈ ಇತ್ತು ಅಂದರೆ ಡ್ರೈ ಇದೆ ಅಂತ ಬಿಡಿ ಅಂತಲೇ ಬರುತ್ತೆ. ಇಲ್ಲಾಂದರೆ ಬೇಡ ಅಂತ ಅವಶ್ಯಕತೆ. ವೆದರ್ ಡೇಟಾನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಯಾವ ಟೈಮಲ್ಲಿ ನಾವು ಸ್ಪ್ರೇ ಮಾಡಿದ್ರೆ ಅಕ್ಯುರೇಟ್ ರಿಸಲ್ಟ್ ಚೆನ್ನಾಗಿ ಬರುತ್ತೆ, ಮತ್ತು ಯಾವ ಟೈಮಲ್ಲಿ ನಾವು ಇರಿಗೇಷನ್ ಮಾಡೋದ್ರಿಂದ ಜೊತೆ ಫರ್ಟಿಗೇಷನ್ ಮಾಡಿದ್ರೆ ನಮ್ಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದು ಪ್ರಿಡಿಕ್ಷನ್ ಮಾಡಿ ಕೊಡುತ್ತೆ. ಇದ್ರ ಜೊತೆ ಈಗೇನು ಮಾಡ್ತೀವಿ ನಾವು, ಇಲ್ಲಿ ಬಂದಿತ್ತು ಡಿಸೀಸ್ ಬಂತು ಅಂದರೆ ತೊಗೊಂಡೋಗಿ ಅಂಗಡಿ ಹತ್ರ ಕೊಟ್ಟು ಇದು ಡಿಸೀಸ್ ಬಂದಿದೆ ಅಂತ ಸ್ಪ್ರೇ ಮಾಡ್ತೀವಿ. ಬಂದಮೇಲೆ ಅಂತಂದರೆ ಡ್ಯಾಮೇಜ್ ಆಗೇ ಇರ್ತದೆ. ಇದೇನು ಮಾಡುತ್ತೆ ಅಂದರೆ ಪ್ರಿಕಾಷನ್ ಮುಂಚೆನೇ ಮಾಡೋದ್ರಿಂದ ಏನಾಗುತ್ತೆ ನಮ್ಗೆ ಅಡ್ವಾಂಟೇಜು, ಲಾಂಗ್ ಡ್ಯೂರೇಷನ್ಗೆ ಸ್ಪ್ರೇ ಮಾಡೋದ್ರಿಂದ ಸ್ಪ್ರೇ ಖರ್ಚು ಕಡಿಮೆ ಆಗುತ್ತೆ ಮತ್ತು ಖರ್ಚು ಕಡಿಮೆ ಆಗುತ್ತೆ. ಲಾಂಗ್ ಡ್ಯೂರೇಷನ್ ಗಂಟ ಬರುತ್ತೆ. 40,000 ಇದೆ. ಸೊ ಈಗ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿನಲ್ಲಿದೆ. ಸೊ ಫಾರ್ಮರ್ಸು ತೋಟಗಾರಿಕೆ ಸಂಪರ್ಕ ಮಾಡಿ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಅವ್ರಿಗೆ 50% ಸಬ್ಸಿಡಿ ಸಿಗ್ತದೆ. ಅಂದರೆ ಫಾರ್ಮರ್ 20,000 ಮಾತ್ರ ಪೇ ಮಾಡೋಕ್ಕೆ. ಎಕ್ಸಾಂಪಲ್ ಬಂದು ಈಗ ಪೊಟೊಟೊಗೆ ಇದು ನೋಡಿ ಅಪ್ಡೇಟೆಡ್ ಇವಾಗ February 28 2:44 PM ಆಗಿದೆ. ಸಾಯಿಲ್ ಮಾಯ್ಚರ್ಸ್ 1ರಲ್ಲಿ 8 ಇಂಚು ಮತ್ತು ಇನ್ನೊಂದರಲ್ಲಿ 4 ಇಂಚು 8 ಇಂಚಲ್ಲಿ ಅಡಿಕ್ವೇಟ್ ಅಂತ ಇದೆ. ಗ್ರೀನಲ್ಲಿ ಇತ್ತು ಅಂದರೆ ಅಡಿಕ್ವೇಟ್ ಇತ್ತು ನೀರು ಬಿಡೋ ಅವಶ್ಯಕತೆ ಇಲ್ಲ. ಎಲ್ಲೋ ಇತ್ತು ಅಂದರೆ ಮೀಡಿಯಮ್ ರಿಕ್ವೈರ್ಮೆಂಟ್ ಇದೆ. ಡ್ರೈ ರೇಟ್ ಬಂತಂದ್ರೆ ಮತ್ತು ಏರ್ ಟೆಂಪ್ರೇಚರು, ಹ್ಯುಮಿಡಿಟಿ ಮತ್ತು ಲೀಫ್ ವೆಟ್ನೆಸ್ ಇಲ್ಲೇನಿದೆಯಲ್ಲ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮುಖಾಂತರ ಲೀಫ್ ವೆಟ್ನೆಸ್ ಎಲೆ ಮೇಲೆ ಏನು ತೇವಾಂಶ ಇದೆ ಕ್ಯಾಪ್ಚರ್ ಮಾಡಿಕೊಂಡು ನಮಗೆ ಪ್ರಿಡಿಕ್ಷನ್. ರೈನ್ಫಾಲ್ ಎಷ್ಟಾಗಿದೆ, ನೆಕ್ಸ್ಟು ಲೈಟ್ ಇಂಟೆನ್ಸಿಟಿ, ಅದ್ರ ಮುಖಾಂತರ ನೋಡಿ ಡಿಸೀಸು ಲೇಟ್ ಬೈಟು ಮತ್ತು ಅರ್ಲಿ ಬೈಟ್ ಈ ಟೈಮಲ್ಲಿ ಬರೋದಿಲ್ಲ. ಮತ್ತು ಪೆಸ್ಟು ಇದು ವೈಟ್ ಫ್ಲೈಸು ಮತ್ತು ಮೈಟ್ಸಲ್ಲಿ ಮೀಡಿಯಮ್ಮು ಮತ್ತು ಐ ತೋರಿಸ್ತಿದೆ. ಅಂದರೆ ಎಲ್ಲೋ ಇದೆ ಅಂದರೆ ಮೀಡಿಯಮ್ಮು, ರೆಡ್ ಇದೆ ಅಂದರೆ ಐ ಸ್ಪ್ರೇ ಮಾಡಬೇಕು ಅಂತ ಅವ್ರಿಗೆ. ಡೆಲ್ಟಾ ಟಿ ಅನ್ನೋದು ಯಾವ ಟೈಮಲ್ಲಿ ಆಕ್ಯುರೇಸಿ ಸ್ಪ್ರೇ ಮಾಡೋದು ಅನುಕೂಲ ಅಂತ. VPT ಅನ್ನೋದು ಇರಿಗೇಷನ್ ವಿತ್ ಫರ್ಟಿಗೇಷನ್ ಮಾಡಲಿಕ್ಕೆ. ಅದ್ರ ಜೊತೆಲಿ ನಿಮಗೆ ವೆದರ್ ಡೇಟಾ ಸಿಗುತ್ತೆ ನೆಕ್ಸ್ಟ್ 14 ಡೇಸು ಅವರ್ಲಿ ಬೇಸಿಸಲ್ಲೂ ಸಿಗುತ್ತೆ. ಥ್ಯಾಂಕ್ ಯು. ಪ್ರಪಂಚ ಅಂತ ಸಬ್ಸ್ಕ್ರೈಬ್ ಮಾಡಿ.
ಸರ್ ಈ ಸ್ಟಾಲಲ್ಲಿ ನಾವು ಬೇಸಿಕ್ಲಿ ನೋಡ್ತಿರೋದು ಹೈಬ್ರಿಡ್ ಸೀಡ್ಸ್ ಅಂತ. ಇನ್ನು ಅದ್ ಬಿಟ್ಟು ಇನ್ನೇನೇನಿದೆ ಸರ್? ಅಡ್ವಾನ್ಸ್ಡ್ ಏನು ಸರ್? ಆರ್ನಮೆಂಟಲ್ಸ್ ಇದೆ ನಮ್ಮದು. ಇದೆಲ್ಲ ನೋಡ್ತಿದಾರಲ್ಲ, ಸೀಡ್ಸು ಸಿಗುತ್ತೆ, ಪ್ಲಾಂಟ್ಸು ಸಿಗುತ್ತೆ. ನಮ್ಮದು ಜಾಸ್ತಿ ಫೇಮಸ್ ಇರೋದೇ ಆರ್ನಮೆಂಟಲ್ ಪರ್ಪಸ್. ಎಲ್ಲ ಗ್ರಾಫ್ಟೆಡ್? ಹಾಂ, ಗ್ರಾಫ್ಟೆಡ್. ಸೀಡ್ಸು ಕೂಡ ಸಿಗುತ್ತೆ ನಮ್ದು ಅದರಲ್ಲಿ. ಸೊ ಇನ್ನು ಇದು ಬಿಟ್ಟರೆ ಫೀಲ್ಡ್ ಕ್ರಾಪ್ಸ್ ಇದೆ ನಮ್ಮದು, ಮತ್ತು ವೆಜಿಟೇಬಲ್ಸ್ ಮೇಜರ್. ಸರ್ ನಮ್ಮ ನಾರ್ಮಲ್ ಬೆಳೆಕ್ಕೂ ಇದಕ್ಕೂ ಏನು ಸರ್ ಡಿಫ್ರೆನ್ಸು? ಇದು ಹೈಬ್ರಿಡ್ ಆಗುತ್ತೆ. ನಾರ್ಮಲಿ ಲೂಸ್ ಅಂತ ಸಿಗ್ತಾವಲ್ಲ, ಅದನ್ನೆಲ್ಲ ಬೇಕಾದ್ರೆ ತಿರ್ಗಾ ಬೀಜ ಮಾಡ್ಕೊಂಡು ಮಾಡ್ಬೋದು. ಇದೆಲ್ಲ ಹೈಬ್ರಿಡ್, ಜೊತೆಗೆ ಫೋಕಸ್ಡ್ ಇರೋದು, ಸೀಡ್ಸ್ ಟ್ರೀಟ್ಮೆಂಟ್ ಮಾಡಿರುವಂಥದ್ದು. ಸೊ ಬೆಳೆ ಚೆನ್ನಾಗಿ ಬರಬೇಕು, ಪರ್ಟಿಕ್ಯುಲರ್ ಈ ಸೈಜೇ ಬರಬೇಕು, ಎಲ್ಲ ಫೋಕಸ್ ಮಾಡ್ಬಿಟ್ಟು ಮಾಡಿರೋದು. ನೀವು ಬೇಕಾದ್ರೆ ನೋಡ್ಬೋದು, ಎಲ್ಲ ಹಾಕಿರ್ತೀವಲ್ಲ ಅದ್ರಲ್ಲಿ ನೋಡಿ ತೂಕ ಯೂನಿಫಾರ್ಮಿಟಿ ಇರುವಂಥದ್ದು ಎಲ್ಲ ಫಿಕ್ಸ್ ಇರುತ್ತೆ. ಅಂದ್ರೆ ನಾವು ನಾರ್ಮಲ್ ಆಗಿ ಹಾಕೋದು ಒಂದೊಂದು ಸಣ್ಣ ಬಂದ್ಬಿಡುತ್ತೆ, ದಪ್ಪ ಬಂದ್ಬಿಡುತ್ತೆ. ಈ ತರ ಇದೆಲ್ಲ ಹೈಬ್ರಿಡ್ ಇರುತ್ತಲ್ಲ, ಸೀಡ್ ಟ್ರೀಟೆಡ್ ಸೀಡ್ಸ್ ಇವೆಲ್ಲ ಆ ಥರನೇ ಜೆನೆಟಿಕ್ಸ್ ವಿತ್ ಜೀನ್ಸ್ಗೆ ಹೋಗ್ಬಿಟ್ಟು ಟ್ರೀಟ್ ಮಾಡಿ ಸೀಡ್ಸ್ ರೆಡಿ ಮಾಡಿರ್ತಾರೆ. ನೋಡ್ಬೋದು, ಈ ಸೈಜ್ ಕೂಡ ನೋಡ್ಬೋದು. ಇಲ್ಲಿ ಒಂದೊಂದ್ರದ್ದು ಕಲರ್ ನೋಡಿ, ಅಲ್ಲಿ ನೋಡಿ ಟೊಮೊಟೊ ಎಷ್ಟು ಚೆನ್ನಾಗಿದೆ ಅಣ್ಣ. ಇದು ಏನಣ್ಣ ಕಲರ್ ಐತೆ? ಕ್ಯಾಕ್ಟಸ್. ಕ್ಯಾಕ್ಟಸ್ಸಾ? ಹಾಂ, ಇನ್ನು ಕಡಿಮೆ ಶೋಗೋಸ್ಕರ ಒಳಗಡೆ ಸಿಕ್ಕಾಪಟ್ಟೆ ದೊಡ್ಡದು ಆಗುತ್ತೆ ಅದು ಬೆಳೆಯೋದ್ರಲ್ಲ. ನೋಡಿ ಇದು 200 ಅಷ್ಟೇನೆ. ಇದು ಎಷ್ಟು ಚೆನ್ನಾಗೈತೆ. ಇದು ಕ್ಯಾಕ್ಟಸ್ಸೇನಾ? ಅಂದ್ರೆ ಇದು ಆ ಥರ ಏನಿಲ್ಲ ಕಲರು? ಇದು ಗ್ರಾಫಿಕ್ ಕ್ಯಾಕ್ಟಸ್. ಅಂದ್ರೆ ಅದ್ರಲ್ಲಿ ತುಂಬಾ ತಳಿಗಳಿದಾವೆ ಸರ್ ಇದರಲ್ಲಿ. ಇಲ್ಲಿ ನೋಡ್ತಾ ಇರೋದು ಇನ್ನೂ ಕಡಿಮೆನೆ. ಮೆಡ್ ಆಫೀಸಿಗೆ ಬಂದ್ರೆ ವೆಜ್ ಅಂತ ತಳಿಗಳು ಸಿಗ್ತವೆ. ನಮ್ದೇನಿದು ಇಲ್ಲಿ ತಗೊಂಡಿರೋದು 2 ಸ್ಟಾಲು ಅಂತ ಎಷ್ಟು ಇಡ್ಸುತ್ತೆ ಅಷ್ಟು ತಗೊಂಡು. ಅದಕ್ಕೆ ಇವರು ಏನೇನು ಆಯ್ತು ಅದನ್ನ ಮಾತ್ರ ತಗೊಂಡ್ಬಂದಿದ್ದಾರೆ. ಅಲ್ಲೇ ನೋಡಿ ಸೀಡ್ಸ್ ಪ್ಯಾಕೆಟ್ ಕಾಣಿಸ್ತವೆ ಎಷ್ಟೋ ಒಂದಿದಾವೆ ನೋಡಿ. ಅಲ್ಲ ಹೈಬ್ರಿಡ್ ಸೀಡ್ಸ್ ಎಲ್ಲ ಅಲ್ಲಿ ಇಟ್ಟಿದ್ದಾರೆ. ಕಾಟನ್ ಇದೆ, ಮೇಜು ಇದೆ, ಪ್ಯಾಡಿನೂ ಇದೆ. ನಾವು ಕುಂಬಳಕಾಯಿ ನೋಡೇ ಇರಲ್ಲ ನಾವು. ನೋಡಿ ಇದು ಜಾಸ್ತಿ ಅಂದ್ರೆ ನಾರ್ಮಲಿ 5 to 6 kg ಇದು ಮಾರ್ಕೆಟ್ ಅಲ್ಲಿ ಜಾಸ್ತಿ ಬರೋದು. ಇದು ಕಡಿಮೆ ಯಾಕೆ ಅಂತಂದ್ರೆ ಇದು ಟ್ರಾನ್ಸ್ಪೋರ್ಟಿಗೆ ಮತ್ತೆ ಮನೆಯಲ್ಲಿ ಮಕ್ಕಳೆಲ್ಲ ಮಾರ್ಕೆಟಿಗೆ ಬರ್ತಾರಲ್ಲ, ಪರ್ಚೇಸ್ ಮಾಡೋರು ಕ್ಯಾರಿ ಮಾಡೋಕೆ ಈಸಿ ಆಗುತ್ತೆ ಅಂತ. ಅಲ್ಲಿ ಈರುಳ್ಳಿ ತಮ್ಮಕಂದ್ರೆ ಯೋಚನೆ ಮಾಡ್ತೀರಾ, ತಪ್ಪು ತಂಡ್ರೆ ಕಟ್ ಮಾಡೋಕ್ಕಾಗಲ್ಲ, ವೇಸ್ಟ್ ಆಗ್ಬಿಡುತ್ತೆ ಅಂತ. ಅದೇ ಥರ ಇವರು ಕುಂಬಳಕಾಯಿನ ಈ ಸೈಜ್ ಮಾಡಿ ಬ್ಯಾಗಲ್ಲಿ ಇಡ್ಸೋ ಥರ ಮಾಡಿ ಮಾಡಿರೋದು. ಇದು ನೋಡಿ, ಇದು ಇಂಡಮ್ 5 ಅಂತ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ಫೇಮಸ್. ಆಲ್ಮೋಸ್ಟ್ 20+ years ಇಂದ ಮಾರ್ಕೆಟಲ್ಲಿ ಸಿಂಗಲ್ ಸ್ಟ್ಯಾಂಡರ್ಡ್ ವೆರೈಟಿ. ಬೀಟ್ ಮಾಡೋಕೆ ಯಾವ ಕಂಪ್ನಿಗಳಿಂದ ಸಾಧ್ಯ ಆಗಿಲ್ಲ. ಗುಂಟೂರು ಮೆಣಸಿನಕಾಯಿ ಖಾರದ್ದು ಜೊತೆಗೆ ಇಲ್ಲಿದೆ ಅಲ್ಲ, ಇದು ಕಲರು ಬ್ಯಾಡ್ಗೆ ವೆರೈಟಿ. ನೋಡಿ ಇದು ಕಲರ್ ನ್ಯಾಚುರಲ್ ಕಲರ್ ನೋಡಿ. ಮಧು ಅಂತ ಕಲರ್ ನೋಡ್ಕೋತಾರೆ. ತುಂಬಾ ಆಲ್ಮೋಸ್ಟ್ ಒಂದು 15 years ಇಂದ ನಮ್ಮ ಕಂಪ್ನಿಯಲ್ಲೇ ವರ್ಕ್ ಮಾಡ್ತಾ ಇರೋದು. ಸಿಕ್ಕಾಪಟ್ಟೆ ಸಪೋರ್ಟಿವ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ. ಇವರು ಕೋಲಾರಲ್ಲಿ ಇರೋದು. ಹೆಡ್ ಕ್ವಾರ್ಟರ್ ಕೋಲಾರ, ನಮ್ದು ಪ್ರಾಪರ್ ಬಿಜಾಪುರ. ನಾನು ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ ನೋಡ್ಕೋತೀನಿ ಆಲ್ ಓವರ್ ಮಾರ್ಕೆಟಿಂಗ್. ಇವರು ಹಾವೇರಿಯಲ್ಲಿರೋದು, ಸೋಮಲಿಂಗಪ್ಪ ಅಂತ. ನಿರಂಜನ್ ಅಂತ ಮೈಸೂರಲ್ಲಿ 4 ವರ್ಷ ಆಯ್ತು ನಮ್ಮ ಕಂಪ್ನಿಗೆ ಸೇರ್ಕೊಂಡು. ಅವರು ವಜ್ರಮುನಿ ಅಂತ ಆರ್ನಮೆಂಟಲ್ ಸೆಕ್ಷನ್, ಇದೆಲ್ಲ ಅವ್ರ ಸೆಕ್ಷನ್. ಇದು ಗ್ರಾಫ್ಟಿಂಗ್ ಸೆಕ್ಷನ್ ಏನೇನು ನೋಡಿ. ನಾವು 4 ಜನ ಇದೀವಲ್ಲ, ನಮ್ದು ವೆಜಿಟೇಬಲ್ಸ್ ಗ್ರಾಫ್ಟಿಂಗ್ ಆಯ್ತು, ಮತ್ತೆ ಆರ್ನಮೆಂಟಲ್ ಪ್ಲಾಂಟ್ಸ್ ಆಯ್ತು, ಕಿಚನ್ ಗಾರ್ಡನಿಂಗ್ ಆಯ್ತು, ಅದೆಲ್ಲ ಅವ್ರ ಸೆಕ್ಷನ್. ಗಾರ್ಡನಿಂಗ್ ಎಲ್ಲ ಅವ್ರದ್ದು. ನಮ್ದು ವೆಜಿಟೇಬಲ್ಸ್ ಡಿಪಾರ್ಟ್ಮೆಂಟ್ಸ್ ಬೇರೆ ಅಷ್ಟೇ, ಬಟ್ ಕೈ ಹಿಡಿದು ನಾವುಗಳು ಸೇರ್ಕೊಂಡು ಮಾಡೋ ಕೆಲಸ ಇದು. ಎಲ್ಲರೂ ಒಂದೇನೆ, ನೀವು ಫ್ಯಾಮಿಲಿ ಸರ್. ಥ್ಯಾಂಕ್ಸ್ ಸರ್, ಒಳ್ಳೆ ಇನ್ಫಾರ್ಮೇಟಿವ್ ಎಲ್ಲರಿಗೂ ಕೊಟ್ಟಿದ್ದೀರಾ. ರೈತರು ನೋಡ್ಬೋದು, ನೀವು ಬಂದು ಈ ಥರ ಫಂಕ್ಷನ್ಗಳು, ಈ ಥರ ಡೆಮೋಗಳಿಗೆಲ್ಲ ಅಟೆಂಡ್ ಮಾಡಿದಾಗ ನಿಮಗೂ ಗೊತ್ತಾಗುತ್ತೆ ಯಾವ್ಯಾವ ರೀತಿ ಅಂತ. ಇವಾಗ ನೋಡಿ ಅವರು ಎಷ್ಟು ಚಾಲೆಂಜಿಗಾಗಿ ಹೇಳ್ತವ್ರೆ ಅಂತಂದರೆ, ಅವ್ರದ್ದು ಕಂಪ್ಲೀಟ್ ಅವರ ಅಕ್ಯುರೇಸಿ ನೋಡಿ. ಅಕ್ಯುರೇಸಿ ನೋಡ್ತಿದ್ದಾಗೆ ಹೇಳ್ಬಿಡ್ಬೋದು ಅದು ಎಷ್ಟು ಅಕ್ಯುರೇಸಿ ಕೊಟ್ಟವ್ರೆ ಅವರು ಅಂತ. ಒಂದೊಂದನ್ನು ಅವರು ಟೆಸ್ಟ್ ಮಾಡಿ ಎಲ್ಲ ಇದು ಮಾಡಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ತೆಗೆದು ಅವರು ಇದು ಪ್ರೆಸೆಂಟ್ ಮಾಡಿರೋದು. ಇಲ್ಲಿ ಅಷ್ಟು ಕಾನ್ಫಿಡೆಂಟ್ ಇಲ್ದಂಗೆ ಅವ್ರು ಮಾತಾಡೋಕ್ಕೂ ಆಗಲ್ಲ ಆ ಥರ. ಸರ್ ಇನ್ನೂ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಸರ್ ಕಾಮ ಸಪೋರ್ಟ್ ಇಸ್ ಮೇನ್ ಸರ್, ಅದು ಮೇನ್. ಇನ್ನೊಂದು ಮತ್ತೆ ಇಲ್ಲಿ ನಾವು ಇವಾಗ ಮುಗ್ದೋಯ್ತು ಡೆಮೋ, ನಾವು ಈಗ ಬೈ ಮಾಡಬೇಕಂದ್ರೆ ನಿಮ್ಗೆ ಹೆಂಗೆ ಕಾಂಟ್ಯಾಕ್ಟು ಇಲ್ಲಿ ಅಡ್ರೆಸ್ ಇದೆ ಕಂಪ್ನಿದು, ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ಸು. ಇದು ಬನಶಂಕರಿ ಕೆಂಗೇರಿ ಲಿಂಕ್ ರೋಡಲ್ಲಿ ಇರೋದು, ಚನ್ನಸಂದ್ರ. RNS ಇನ್ಸ್ಟಿಟ್ಯೂಟ್ ಇದೆ ಅಲ್ಲ, ಇಂಜಿನಿಯರಿಂಗ್ ಕಾಲೇಜ್, ಅದ್ರ ಹಿಂಭಾಗ. ಆನ್ಲೈನಲ್ಲೂ ಬುಕ್ ಮಾಡ್ಬೋದು ನೀವು, ಥ್ರೂ ಕಾಲಲ್ಲೂ ಮಾತಾಡಿ ಬೈ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಇದು ಶೇಡ್ ನೆಟ್ಸ್ ಅವ್ರದ್ದು. ಸರ್ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಸರ್ ನಿಮ್ಮ ಹತ್ರ? ಇದು ನೋಡಿ ಸರ್, ಇದು ಮೋನೋಫಿಲಮೆಂಟ್ ಶೇಡ್ ನೆಟ್ ಅಂತ ಹೇಳ್ತೀವಿ. ಇದು ಅಡ್ವಾನ್ಸ್ ಟೆಕ್ನಾಲಜಿಯಾಗಿ ಯೂಸ್ ಮಾಡಿ ಈಗ ಮಾಡ್ತಾ ಇರೋದು. ಇದು ಬಾಳಿಕೆ ಚೆನ್ನಾಗಿ ಬರ್ತದೆ, ಕ್ವಾಲಿಟಿ ಚೆನ್ನಾಗಿರ್ತದೆ. ಎಷ್ಟು ಬರುತ್ತೆ ಸರ್ ಡ್ಯೂರಬಿಲಿಟಿ? ಮಿನಿಮಮ್ 5 years ಬರುತ್ತೆ ಸರ್. ಮುಂಚೆ ಮೋನೋಫಿಲಮೆಂಟ್ ಶೇಡ್ ನೆಟ್, ಇದು ಟೇಪ್ ಶೇಡ್ ನೆಟ್ಟು. ಇದನ್ನ ಫೆನ್ಸಿಂಗ್ ಶೇಡ್ ನೆಟ್, ಮಲ್ಚಿಂಗ್ ಫಿಲಿಂಗ್ ನಾವು ತಯಾರು ಮಾಡ್ತಾ ಇದ್ದೀವಿ. ಮತ್ತು ವೀಡ್ ಮ್ಯಾಟ್ ಅಂತೇಳಿ ತಯಾರು ಮಾಡಿ ಮಾಚುವಲ್ಲಿ ಮಾಗಡಿ ರೋಡಲ್ಲಿ ನಮ್ಮದು ಫ್ಯಾಕ್ಟ್ರಿ ಇರೋದು.
ಮೇಯ್ನು ಲೀನೋ ಬ್ಯಾಗ್ ಬಂದ್ಬಿಟ್ಟು ನೀವು ಸಪ್ಲೈ ಎಷ್ಟು ಮಾಡ್ತೀರಾ ಸರ್? ಅಂದರೆ ನಮ್ಮ APMC ಅವ್ರಿಗೆ ಇವಾಗ ಈರುಳ್ಳಿ ಆಲೂಗೆಡ್ಡೆ ಎಲ್ಲ ತರಬೇಕಾದ್ರೆ ಅದು ಬೇಕೇ ಬೇಕದು. ಅವಾಗ 50 kg ಬ್ಯಾಗ್ ಬಂದು ನಮಗೆ 600 ರೂಪಾಯಿ 700 ರೂಪಾಯಿ ಸಪ್ಲೈ ಮಾಡ್ತೀವಿ. ಮೆಣಸಿನ್ಕಾಯ್ದಾದ್ರೆ 80 kg ಆದ್ರೆ 80 kg ಅಂದರೆ 8 ರೂಪಾಯಿ. ಮೂಸಂಬಿಗೆ ಆದರೆ ನೋಡ್ಬೋದು. ಮೇನ್ APMC ಅವ್ರು ನೋಡ್ತಾ ಇದ್ರೆ ಇವಾಗ ನಮ್ದು ತುಮಕೂರು APMC ನಾವು ಕೆಲಸ ಮಾಡಿರೋದ್ರಿಂದ ಲೀನೋ ಬ್ಯಾಗ್ ಅನ್ನ ತುಂಬಾ ನೋಡ್ತಿದ್ದೆ ನೋಡಿ. ಹೋಲ್ಸೇಲ್ ಇದರಲ್ಲೂ ಇದು ಆಂಟಿಬಯೋಡ್ ನೆಟ್. ಈಗ ಮತ್ತೆ ಪಕ್ಷಿಗಳೆಲ್ಲ ಬರಬಾರ್ದು ಅಂತೇಳಿ ದ್ರಾಕ್ಷಿ ತೋಟಕ್ಕೆ ಅದಕ್ಕೆ ಏನಾದ್ರು ಯೂಸ್ ಮಾಡ್ರೆ ಬ್ಯಾಟ್ಸ್ ಎಲ್ಲ ಬರಬಾರ್ದು ಅಂತ ಕಂಟ್ರೋಲ್ ಮಾಡಕ್ಕಿದ್ದು ಶೆಡ್ ನೆಟ್. ಇದು ಕಳೆ ಬರಬಾರ್ದು ಅಂತ ಹಾಕ್ತಾ ಇರ್ತಾರೆ. ಡ್ರಿಪ್ ಪೈಪ್ಸ್ ಇದೆ ನಮ್ಮ ಹತ್ರ. ಡ್ರಿಪ್ಸ್ ಪೈಪ್ಸ್ ಎಲ್ಲ ಇಲ್ಲೇ ಸಿಗುತ್ತೆ ನೋಡಿ ಇವ್ರ ಹತ್ರನೇ. ಒನ್ ಸ್ಟೆಪ್ ಸೊಲ್ಯೂಷನ್ ನಮ್ದು ಆಲ್ ಐಟಮ್ಸ್, ಡ್ರಿಪ್ ಪೈಪ್ಸು, ಶೇಡ್ ನೆಟ್ಸು, ಮಲ್ಚಿಂಗ್ ಶೀಟು. ಅಂದ್ರೆ ನೋಡಿ ನೀವು ನರ್ಸರಿ ಏನಾದ್ರು ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೀರಿ ಇಲ್ಲ ಅಂದ್ರೆ ಜಮೀನಲ್ಲಿ ಏನಾದ್ರು ಇದು ಮಾಡ್ತಿದ್ರೆ ನಿಮ್ಗೆ ಒಂದೇ ಇದರಲ್ಲಿ ಆಗ್ರೋ ಶೇಡ್ ನೆಟ್ಸ್ ಅಲ್ಲಿ ಕಂಪ್ಲೀಟ್ ನಿಮ್ಗೆ ಎಲ್ಲಾನು ಇಲ್ಲೇ ಸಿಗ್ತಾ ಇದೆ ನೋಡ್ಬೋದು. ಆಫರಿಂಗ್ ಮಿಷನ್ಸ್ ಆಲ್ಸೋ. ಸರಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಸಬ್ಸ್ಕ್ರೈಬ್ ಮಾಡ್ಬಿಡಿ ವರ್ಡ್ ಔಟ್ ಪ್ರಪಂಚ ಅಂತ. ಸಂಜೆ ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಬಿಡಿ ಸರ್. ಕವರ್ ತಗೊಳ್ಳಿ ಸರ್. ಅದು ಮೇಲ್ಗಡೆ ಬ್ಯಾಕ್ ಸೈಡ್ ನೋಡಿ, ಯೂನಿಟ್ ಆಫ್ ಕಲ್ಪತರ ಶಕ್ತಿ ನ್ಯಾಚುರಲ್ಸ್. ಇದು 80 ಇಂಗ್ರೀಡಿಯೆಂಟ್ಸ್ ಇದೆ. ಇದನ್ನು ಒಂದ್ಸರಿ ಬಳಸ್ಕೊಂಡು ತುಂಬ ಚೆನ್ನಾಗಿ ಕುಡಿ ಮೇಡಮ್. ಅದಕ್ಕೆ ಅವ್ರಿಗೊಂದು ಇಂಟ್ರೆಸ್ಟ್ ಇರುತ್ತೆ ಮೇಡಮ್ಗೆ ಏನೋ ಒಂದು. ಸೊ ಅದನ್ನು ನಾವು ಹೋಗಿ ಇಂಟ್ರಾಕ್ಷನ್ ಮಾಡ್ತೀವಿ. ಅದನ್ನ ಹೇಗೆ ಮಾರ್ಕೆಟಿಂಗ್ ಮಾಡ್ಬೋದು, ರಾ ಮೆಟೀರಿಯಲ್ ಹೇಗೆ ಸಿಗುತ್ತೆ, ಹೇಗೆ ಅದಕ್ಕೆ ಅವ್ರಿಗೆ ಬೇಕಾದ ಫೈನಾನ್ಷಿಯಲ್ ಸಪೋರ್ಟು ನಾವು ಮಾಡ್ತೀವಿ. ಸೊ ಅದು ಮಾಡಿದಾಗ ಏನಾಗುತ್ತೆ ಅಂದರೆ ಒಂದೇ ಬ್ರ್ಯಾಂಡಲ್ಲಿ ಬರುತ್ತೆ ನೋಡಿ. ಫ್ರೀ ಆಫ್ ಕಾಸ್ಟಲ್ಲಿ ಸ್ಟಾಲ್ ಕೊಡ್ತಾರೆ. ಈ ಥರ ನೀವು ಬಂದು ಸೇಲ್ ಮಾಡ್ಬೋದು, ಬೇರೆ ಬೇರೆ ಕಡೆ ಹೋಗಿ ಆ ಥರನೂ ಮಾಡ್ಕೋಬೋದು. ಅಥವಾ ಒಂದು ಅಂಗಡಿ ಥರ ಮಾಡ್ಕೊಂಡು ಅವ್ರೂರಲ್ಲೇ ಮಾಡ್ಬೋದು. ಇಲ್ಲೂ ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇದೆ. ಎಕ್ಸ್ಪೋರ್ಟ್ ಮಾಡ್ತೀರಾ ಸರ್? ಹೌದೌದು, ಬೇರೆ ದೇಶಕ್ಕೆ ಹೋಗ್ತಾ ಇದೆ, ಬೇರೆ ಬೇರೆ ಸ್ಟೇಟಿಗೆ ಹೋಗುತ್ತೆ. ಇವಾಗ ವಿಜಯವಾಡದಲ್ಲಿ ನಮ್ಮದು ಫ್ರಾಂಚೈಸಿ ಥರ ಮಾಡ್ಕೊಂಡಿದ್ದಾರೆ. ವಿಜಯವಾಡ, ವೈಜಾಗ್ ಅಲ್ಲಿ ಮಾಡಿದ್ದಾರೆ. ತಮಿಳ್ನಾಡಲ್ಲಿ ಇದೆ, ಮತ್ತು ಕರ್ನಾಟಕದಲ್ಲಿ ಇದೆ, ಮಹಾರಾಷ್ಟ್ರ ಸತಾರಾದಲ್ಲಿ ಇವಾಗ ಮಾಡ್ತಾ ಇದ್ದಾರೆ. ಮೊನ್ನೆ ಇಂಟರ್ನ್ಯಾಷನಲ್ ಮಿಲೆಟ್ ಮೇಳದಲ್ಲಿ ಅದು ಸಹ ಆಗಿದೆ. ಇವಾಗ ಕಂಪ್ಲೀಟ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಬರ್ತಾರೆ ಅವರು ಫ್ರಾಂಚೈಸಿಗಳು. ನಿಮಗೂ ಕೂಡ ಕೊಡ್ತಾರೆ ಫ್ರಾಂಚೈಸಿ ಅವರು. ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಅವ್ರನ್ನ. ಹುಲಿಗೇಶ್ ಅಂತ ಅವ್ರ ಹೆಸರು. ಇವ್ರು ನಮ್ಮ ತುಮಕೂರು ಅವರೇನೆ. ಹೌದು, ನಾವು ತುಮಕೂರೇ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.